ಫ್ರೆಂಡ್ಸ್, ಇವತ್ತು ಬೇಸನ್ ಉಂಡೆ ಮಾಡೋಣ ಬರ್ರಿ. ಈ ಬೇಸನ್ ಉಂಡೆ ಮಾಡೋಕೆ ಮೊದಲು ಬೇಕಾಗಿರೋದು ಕಡಲೆ ಹಿಟ್ಟು. ಇದನ್ನ ಚೆಂದಾಗಿ ಹುರ್ಕೋಬೇಕು ನಾವು. ಇಲ್ಲಿ ನಾ 2 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನ ಪ್ಲೇನಾಗೆ ಫಸ್ಟ್ ಚೆಂದಾಗಿ ಹುರ್ಕೊಳ್ಳೋಣ ಅಂತ. ಈಗ ನೋಡಿರಿ ಕಲರ್ ಚೇಂಜ್ ಆತ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತ ಹುರ್ಕೊಳ್ಳೋಣ ಅಂತ. ಒಮ್ಮೆನೇ ಭಾಳಷ್ಟು ತುಪ್ಪ ಹಾಕಕ್ಕೆ ಹೋಗಬೇಡ್ರಿ. ಹೋಗ್ತಾ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತ ಹುರ್ಕೊಳ್ಳೋಣ ಅಂತ. ಒಮ್ಮೆ ಭಾಳಷ್ಟು ತುಪ್ಪ ಹಾಕಿಬಿಟ್ರೆ ಅಂದ್ರೆ ಅದು ಸ್ವಲ್ಪ ಬಿಗಿ ಬಂದಂಗೆ ಆಗ್ತೈತಿ. ಸ್ವಲ್ಪ ಹಳಕಳಕತೆ ದುಂಡಗೆ ಹಾಕ್ಕೊತ ಹೋಗ್ತೈತಿ. ಸೊ ಆ ಥರ ಆಗೋದ್ರಿಂದ ಅದು ನಾವು ನೀಟಾಗಿ ಲಘು ಹುರಿಯಾಕೆ ಬರಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊತ ಇದ್ರೆ ಅದು ನೀಟಾಗಿ ಹುರಿಯಾಕೆ ಬರ್ತೈತಿ. ನಮಗೂ ಅಷ್ಟು ಬಿಗಿ ಬರಲ್ಲ ಅದು ಹುರಿಯಾಕೆ. ನೀಟಾಗಿ ಲಘು ಹುರ್ಕೋಬೋದು. ಇದು ಪೂರ್ತಿ ನಾವು ಲೋ ಫ್ಲೇಮ್ನಾಗ ಹುರ್ಕೋಬೇಕಾ. ಅಗದಿ ಸಣ್ಣ ಒಲೆ ಯಾವುದೈತಿ ನಿಮ್ದು ಅದೇ ಒಲೆ ಒಳಗೆ ಸಣ್ಣಗೆ ಇಟ್ಕೊಂಡು ಲೋ ಫ್ಲೇಮ್ ಬರ್ನರ್ ಆನ್ ಮಾಡಿ ನೀವು ಹುರ್ಕೋಬೇಕಾ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತ ಹುರ್ಕೊಳಕತ್ತೀನಿ ನಾ ಈಗ. ಅಂದ್ರೆ ಚಲೋ ತಂಗ ಈಗ ನೋಡಿರಿ ಹೊಂದ್ಕೊಳಕತ್ತೈತಿ ಹೆಂಗೆ ಒಂದು ಸ್ವಲ್ಪ ದುಂಡಗೆ ಆಗಾಕತ್ತೈತಿ. ಇದು ಬೇಸನ್ ಉಂಡೆ ಮಾಡೋದಂದ್ರೆ ಭಾಳ ಲೆಂದಿ ಪ್ರೊಸೆಸ್ ಇದೆ. ಈಗ ಇದನ್ನ ಹುರಿದ್ಕೊಳ್ಳೆ ನಾವು ಇದಕ್ಕೆ ಸಕ್ರೆ ಹಾಕಿ ಬೇಸನ್ ಉಂಡೆ ಕಟ್ಟಕ್ಕೆ ಬರಲ್ಲ. ಇದನ್ನು ಆರಾಕು ಬಿಡ್ಬೇಕು. ಒಂದು 5-6 ತಾಸು ಆರಾಕ್ ಬಿಟ್ಟ ಮೇಲೆ ಅದಕ್ಕೆ ಸಕ್ರೆ ಸೇರಿಸಿ ಆಮೇಲೆ ಉಂಡೆ ಕಟ್ಟಿದ್ರೆ ಉಂಡೆ ಚಲೋ ತಂಗ ಬರ್ತಾವೆ. ಇಲ್ಲ ಅಂದ್ರೆ ನೀಟಾಗಿ ಬರೋದೇ ಇಲ್ಲ. ಈಗ ನೋಡಿರಿ ಈಗೆಲ್ಲ ನೀಟಾಗಿ ದುಂಡಗೆ ಆಗತೈತಿ. ಈಗ ಇದನ್ನ ಇಷ್ಟಕ್ಕೆ ಬಿಟ್ಬಿಡೋಣ ಆರಾಕ. ಈಗ ನೋಡ್ರಿ ಆರೈತಿ ಇದು. ಈಗ ಇದಕ್ಕೆ ಸಕ್ರೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ನಾವು. ನಾನು 2 ಕಪ್ ಅಷ್ಟು ಸಕ್ರೆ ತೊಗೊಂಡೇನಿ. ಇದಕ್ಕೆ ಏಲಕ್ಕಿ ಲವಂಗ 2 ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ. ಇದು ನೋಡ್ರಿ ಫೈನ್ ಪೌಡ್ರ್ ಆಗೈತಿ. ಇದನ್ನು ಸ್ವಲ್ಪ ಸಣ್ಣಗೆ ಹಿಡ್ಕೋಬೇಕು. ಡೈರೆಕ್ಟಾಗಿ ಅದ್ರೊಳಗೆ ಸಣ್ಣಗೆ ಹಿಡ್ಕೊಳ್ಳೋಣ ಅಂತ. ನೀವು ಲೈಟಾಗಿ ಸ್ವೀಟ್ ತಿನ್ನೋರು ಇದ್ರೆ ಎಷ್ಟು ಹಿಟ್ಟು ತೊಗೊಂಡಿರ್ತೀರಿ ಅಷ್ಟು ಸಕ್ರೆ ತೊಗೋರಿ. ಅದು ಅಳತಿಲೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಿತ್ತಂದ್ರೆ 1.5 ವಾಟೆ ತೊಗೋಬೋದು. ನೀವು 1 ವಾಟೆ ಕಡಲೆ ಹಿಟ್ಟು ತೊಗೊಂಡಿದ್ರೆ 1.5 ವಾಟೆ ಅಥವಾ 1.25 ವಾಟೆ ಸಕ್ರೆ ಹಾಕೋಬೋದು. ಈಗ ನೋಡಿರಿ ಈಗ ಇದನ್ನ ಕೈಲೇನೆ ಕಲಿಸ್ಬೇಕು. ಕೈಲೇ ಕಲಿಸಿದ್ರು ನೀಟಾಗಿ ಅದು ಕೂಡ್ಕೊಳ್ಳಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಮಿಕ್ಸಿ ಮಾಡಿಬಿಡ್ತೀನಿ. ಈಗ ನೋಡಿರಿ ಈಗ ಅಷ್ಟು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಅಂತ. ಸ್ವಲ್ಪನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ನೀಟಾಗಿ ಎಲ್ಲ ಹೊಂದ್ಕೊಂಡು ಬಿಡ್ತೈತಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಗಂಟು ಉಳಿತೈತಿ. ಅದಕ್ಕೆ ಮಿಕ್ಸಿ ಮಾಡ್ಕೊಂಡ್ರೆ ನೀಟಾಗಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡು ಬಿಡ್ತೈತಿ ಲಘುನ. ಈಗ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ ಅಂತ. ನಾನು ಡ್ರೈ ಫ್ರೂಟ್ಸ್ ಮೊದಲು ಸಣ್ಣಗೆ ಒಂದಿಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊಂಡಿನಿ ನಾನು. ಇವೆಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಣ ಅಂತ. ನೋಡಿರಿ ಎಷ್ಟು ಚಲೋ ತಂಗ ಉಂಡೆ ಕರೆಕ್ಟಾಗಿ ಬರಾಕತ್ತಾವ ನೀಟಾಗಿ. ನೀವು ಇದೇ ಥರ ಬೇಸನ್ ಉಂಡೆ ಮಾಡ್ಕೊಂಡು ತಿಂದು ನೋಡಿರಿ, ಟೇಸ್ಟ್ ಚಲೋ ಇರ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.